ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಇವತ್ತು 6th ಸ್ಟ್ಯಾಂಡರ್ಡ್ 2025 ಸಿಲೆಬಸ್ನ ಚೇಂಜ್ ಆಗಿದೆ. ಸೊ ಹಾಗಾಗಿ 6th ಸ್ಟ್ಯಾಂಡರ್ಡ್ ಸೈನ್ಸ್ನ ನಾನು ಫಸ್ಟ್ ಲೆಸನಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ. ಆದಷ್ಟು ಎಲ್ಲ ಸ್ಟೂಡೆಂಟ್ಸು ಸಹ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಈ ಆಡಿಯೋನ ಕೇಳಿ. ಬಿಕಾಸ್ ನಿಮಗೆ ಕೆಲವೊಂದು ಸೈನ್ಸ್ ವರ್ಡ್ಸ್ಗಳು ಅರ್ಥ ಆಗಲ್ಲ. ಕನ್ನಡ ಮೀಡಿಯಮಿಂದ ಸಡನ್ನಾಗಿ ಇಂಗ್ಲೀಷ್ ಮೀಡಿಯಮಿಗೆ ಬಂದಿರ್ತೀರ, ಮತ್ತು ಇಂಗ್ಲೀಷ್ ಮೀಡಿಯಮಲ್ಲೇ ಓದ್ತಿದ್ರು ಸಹ ಕೆಲವೊಂದು ಸೈನ್ಸ್ ವರ್ಡ್ಸ್ಗಳು ಅರ್ಥ ಆಗಲ್ಲ. ಹಾಗಾಗಿ ಆದಷ್ಟು ಈ ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು 2-3 ಟೈಮ್ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ. ಹಾಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೈನ್ಸ್ ಏನು ಟಫ್ ಅಲ್ಲ, ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿನೇ. ಸೈನ್ಸ್ ನಮ್ಮ ಸುತ್ತಮುತ್ತ ಇರೋದನ್ನು ಸ್ಟಡಿ ಮಾಡೋದಷ್ಟೇ ಸೈನ್ಸು. ಸೊ ಹಾಗಾಗಿ ಸೈನ್ಸ್ ಈಸ್ ನಾಟ್ ಎ ಟಫ್ ಸಬ್ಜೆಕ್ಟು. ನಾವು ಕನ್ನಡದಲ್ಲಿ ನಮ್ಮ ಭಾಷೆಯಲ್ಲಿ ನಮಗೆ ಅರ್ಥ ಆಗಿಬಿಟ್ರೆ ಯಾವ ಸಬ್ಜೆಕ್ಟ್ ಆದರೂ ಈಸಿ ಆಗುತ್ತೆ. ಸೊ ಹಾಗಾಗಿ ನಾನು ಇಂಗ್ಲೀಷಲ್ಲಿರೋದನ್ನು ಕನ್ನಡಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆದಷ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು ಅವ್ರು ಇಂಗ್ಲೀಷ್ ಮೀಡಿಯಮ್ ಇರಲಿ ಕನ್ನಡ ಮೀಡಿಯಮ್ ಇರಲಿ ಅವರಿಗೆ ಶೇರ್ ಮಾಡಿ. ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎಲ್ಲ ಲೆಸನ್ಸು ಸಿಗುತ್ತೆ ಅವ್ರಿಗೆ, ಎಕ್ಸ್ಪ್ಲನೇಷನ್ ವಿತ್ ನೋಟ್ಸ್ ಎಲ್ಲ. ಸೊ ಹಾಗಾಗಿ ಆದಷ್ಟು ಈಸಿಯಾಗಿ ಅರ್ಥ ಮಾಡಿಕೊಂಡು ಕಲಿಯೋದಕ್ಕೆ ಟ್ರೈ ಮಾಡಿ. ಓಕೆನಾ? ಓಕೆ, ಲೆಟ್ ವಿ ಸ್ಟಾರ್ಟ್ ನೌ. 6th ಫಸ್ಟ್ ಲೆಸನ್ ದ ವಂಡರ್ಫುಲ್ ವರ್ಲ್ಡ್ ಆಫ್ ಸೈನ್ಸ್, ಅಂದರೆ ವಿಜ್ಞಾನದ ಅದ್ಭುತ ಪ್ರಪಂಚ ಅಂತ. ವಿಜ್ಞಾನದ ಅದ್ಭುತ ಪ್ರಪಂಚ ಅಂತೇಳಿ ಇದರ ಅರ್ಥ. ವಂಡರ್ಫುಲ್ ಅಂದರೆ ಅದ್ಭುತ ಅಂತಲೇ. ಅಂದರೆ ಪ್ರಪಂಚನೇ ಒಂದು ಅದ್ಭುತ. ಪ್ರಪಂಚದಲ್ಲೆಲ್ಲವೂ ಇರೋದೆಲ್ಲ ಸೈನ್ಸೇ. ಒಂದು ಮರ, ಗಿಡ, ಬೆಟ್ಟ, ಗುಡ್ಡ, ಈ ಪ್ರಕೃತಿನೇ ಒಂದು ಸೈನ್ಸ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಅದ್ಭುತವಾದಂತಹ ವಿಜ್ಞಾನದಲ್ಲಿ ಯಾವ್ಯಾವ ಥರ ಅದ್ಭುತಗಳಿದೆ, ಈ ಪ್ರಪಂಚದಲ್ಲಿ ಆ ವಿಜ್ಞಾನವನ್ನು ಯಾವ ರೀತಿ ನಾವು ಅದ್ಭುತವಾಗಿ ಸ್ಟಡಿ ಮಾಡ್ಬೋದು ಅಂಥೇಳಿ. ಸೊ ವಿಜ್ಞಾನದ ಅದ್ಭುತವಾದ ಪ್ರಪಂಚ ಅಂದರೆ ವಿಜ್ಞಾನದಲ್ಲಿ ನಾವು ನೋಡೋಕ್ಕೆ ಆಗದೆ ಇರ್ತಕ್ಕಂತಹ, ಕೇಳಿಲ್ಲದೆ ಇರ್ತಕ್ಕಂತಹ ಒಂದು ಅದ್ಭುತವಾದ ಪ್ರಪಂಚನೇ ಇದೆ ಸೈನ್ಸಲ್ಲಿ. ಹೌದು ಅಲ್ವಾ? ಹಾಗಾಗಿ ಈ ಲೆಸನನ್ನು ಇಟ್ಟಿದ್ದಾರೆ. ಅದು ಅಲ್ಲದೆ ಮುಖ್ಯವಾಗಿ ಹೇಳಬೇಕು ಅಂದರೆ ನಿಮಗೆ 6th ಅವ್ರಿಗೆ ಟೆಕ್ಸ್ಟ್ ಬುಕ್ನೇ ಕ್ಯೂರಿಯಾಸಿಟಿ ಅಂದರೆ ಕುತೂಹಲ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ ಅದು ಟೈಟಲು. ಓಕೆ, ಸ್ಟಾರ್ಟ್ ಮಾಡೋಣ. ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯನು, ವಿ ಹ್ಯಾವ್ ಆಲ್ವೇಸ್ ಬೀನ್ ಕ್ಯೂರಿಯಸ್ ಅಬೌಟ್ ಅವರ್ ಸರೌಂಡಿಂಗ್ಸ್. ನಾವು ಯಾವಾಗಲೂ ನಮ್ಮ ಸುತ್ತಮುತ್ತ ಇರುವುದರ ಬಗ್ಗೆ ಹೆಚ್ಚು ಕುತೂಹಲಕಾರಿಯಾಗಿ ಇರುತ್ತೇವೆ. ಅಂದರೆ ನಮ್ಮ ಸುತ್ತಮುತ್ತ ಏನೇನು ನಡೀತಿರುತ್ತೆ, ಏನಾಗ್ತಿದೆ, ಯಾವುದೋ ಒಂದು ಹೊಸದನ್ನು ನೋಡಿದ್ರೆ ನಮಗೆ ಕುತೂಹಲ ಹುಟ್ಟುತ್ತೆ, ಅದು ಹೇಗೆ ಏನು ಅಂತೇಳಿ. ವಿ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಅವರ್ ಸರೌಂಡಿಂಗ್ಸ್ ಆ್ಯಂಡ್ ಆಸ್ಕಿಂಗ್ ಕ್ವೆಶನ್ಸ್ ರೈಟ್ ಫ್ರಮ್ ಅವರ್ ಚೈಲ್ಡ್ಹುಡ್. ವಿ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಅವರ್ ಸರೌಂಡಿಂಗ್ಸ್. ನಾವು ಚಿಕ್ಕವರಿಂದಾಗಲಿಂದನೂ ನಮ್ಮ ಸುತ್ತಮುತ್ತ ಏನೇನು ಕಾಣುತ್ತೆ, ಏನನ್ನು ನೋಡ್ತೀವಿ, ಅದೆಲ್ಲದರ ಬಗ್ಗೆ ನಾವೇನು ನಮ್ಮ ಹಿರಿಯರಲ್ಲಿ ಅಥವಾ ನಮಗೆ ಗೊತ್ತಿರ್ತಕ್ಕಂತಹ ಟೀಚರ್ಸು, ಫ್ರೆಂಡ್ಸ್ ಹತ್ರ ಅದು ಹೇಗೆ ಏನು ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾಯಿರ್ತೀವಿ. ಈಗ ನಮ್ಗೆ ಯಾವುದೋ ಒಂದು ವಿಷಯದ ಬಗ್ಗೆ ಗೊತ್ತಾಗಲಿಲ್ಲ, ಏನೋ ಒಂದು ನೋಡ್ತೀವಿ, ಅದು ಯಾಕೆ ಹೇಗೆ ಅಂತೇಳಿ ನಾವು ಚಿಕ್ಕ ಚೈಲ್ಡ್ಹುಡ್ಡಿಂದನೇ ಪ್ರಶ್ನಿಸ್ತೇವೆ. ಡಿಡ್ ಯು ಎಂಜಾಯ್ ಡಿಸ್ಕವರಿಂಗ್ ಆ್ಯಂಡ್ ಎಕ್ಸ್ಪ್ಲೋರಿಂಗ್ ದ ವರ್ಲ್ಡ್ ಅರೌಂಡ್ ಯು ಇನ್ ದ ಪ್ರಿಪ್ರೇಟರಿ ಸ್ಟೇಜ್ ಆಫ್ ಸ್ಕೂಲ್? ಅಂದರೆ ನಾವು ಪ್ರಾಥಮಿಕ ಹಂತದಲ್ಲೇ ಸ್ಕೂಲ್ಗಳಲ್ಲಿ ನಮಗೆ ಡಿಸ್ಕವರಿಗಳನ್ನ ಮತ್ತು ಎಕ್ಸ್ಪ್ಲೋರಿಂಗ್, ಹೊಸ ಹೊಸ ಆವಿಷ್ಕಾರಗಳನ್ನು, ಹೊಸದರ ಬಗ್ಗೆ ತಿಳ್ಕೊಳ್ಳೋದು, ಈ ಪ್ರಪಂಚದಲ್ಲಿ ಏನೇನು ನಡೀತಿದೆ, ಯಾವ್ಯಾವ ಆವಿಷ್ಕಾರಗಳಾಗ್ತಿದೆ, ಹೊಸದನ್ನು ಹೇಗೆ ಕಂಡುಹಿಡಿಯೋದು, ಇವುಗಳ ಬಗ್ಗೆ ಕುತೂಹಲವನ್ನು ಹುಟ್ಟಿಸ್ಕೊಳ್ತೀವಿ. ಕುತೂಹಲ ಇದ್ದೇ ಇರುತ್ತೆ ಎಲ್ಲ ಮಕ್ಕಳಿಗೂ ಆ ಒಂದು ಪ್ರಾಥಮಿಕ ಹಂತದಲ್ಲಿ. ಆ್ಯಸ್ ಯು ಎಂಟರ್ ದ ಮಿಡಲ್ ಏಜ್, ಅದೇ ರೀತಿ ಮಾಧ್ಯಮಿಕ ಹಂತಕ್ಕೆ ಬಂದಾಗ ವಿ ವಿಲ್ ಕಂಟಿನ್ಯೂ ದಿಸ್ fascinating journey trying to explore and understand the beautiful world we live in. ನಾವು ಮಾಧ್ಯಮಿಕ ಅಂತ ತಲುಪ್ತಿದ್ದಾಗೆ ಇದನ್ನು ಮುಂದುವರಿಸ್ತೀವಿ. ಅಂದರೆ ಯಾವುದೇ ಒಂದು ವಸ್ತುಗಳ ಬಗ್ಗೆ ಹೊಸದನ್ನು ತಿಳ್ಕೊಳ್ಳೋದಕ್ಕೆ, ಅದು ಹೇಗೆ ಉಂಟಾಗುತ್ತೆ, ಅದರಿಂದ ಏನು ಹೊಸದು ಬರುತ್ತೆ, ಅದರ ಆವಿಷ್ಕಾರಗಳೇನು, ಅದರ ಜರ್ನಿಯನ್ನು, ಆ ಒಂದು ನಾವು ಕುತೂಹಲವನ್ನು ಹೆಚ್ಚಿಸ್ಕೊಂಡು ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಮತ್ತು ಈ ಸುಂದರವಾದ ಪ್ರಪಂಚದಲ್ಲಿ ನಾವು ಹೇಗೆ ಬದುಕ್ತಿದ್ದೀವಿ, ಯಾಕೆ ಹೀಗಾಗುತ್ತೆ, ಅದರ ಬಗ್ಗೆ ಮುಂದುವರಿತೀವಿ. ಆ್ಯಂಡ್ ಫಾರ್ ದಟ್ ವಿ ಹ್ಯಾವ್ ಎ ನ್ಯೂ ಸಬ್ಜೆಕ್ಟ್ ಸೈನ್ಸ್. ಅದರಲ್ಲೇ ಹೊಸದಾದ ಒಂದು ವಿಷಯ ಅಂದರೆ ವಿಜ್ಞಾನ.
ನಾವೆಲ್ಲ ಈ ಕುತೂಹಲಕಾರಿಯಾದ ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ಹೋಗೋದಕ್ಕೆ ಒಂದು ವಿಷಯ ಅಂತ ಇದೆಯಲ್ಲ, ಆ ವಿಷಯವೇ ಯಾವುದು? ಸೈನ್ಸ್. ಎ ನ್ಯೂ ಸಬ್ಜೆಕ್ಟ್ ಈಸ್ ಎ ಸೈನ್ಸ್, ವಿಜ್ಞಾನ. ವೆಲ್ಕಮ್ ಟು ದ ವಂಡರ್ಫುಲ್ ವರ್ಡ್ ಆಫ್ ಸೈನ್ಸ್. ಹಾಗಾದರೆ ಅದ್ಭುತವಾದ ಒಂದು ವಿಜ್ಞಾನದ ಈ ಒಂದು ಅದ್ಭುತ ಪ್ರಪಂಚಕ್ಕೆ ಎಲ್ಲರಿಗೂ ಸ್ವಾಗತ. ಸೈನ್ಸ್ ಅಂದರೆ ಬ್ಯೂಟಿಫುಲ್ ವಂಡರ್ಫುಲ್ ಲೈಫ್ ಅದು. ಯಾಕಂದರೆ ಅಲ್ಲಿ ಹೊಸದನ್ನು ನೋಡ್ತಿರ್ತೀವಿ, ಹೊಸದನ್ನು ಕಲಿತೀವಿ, ಎಲ್ಲದ್ರ ಬಗ್ಗೆ ತಿಳ್ಕೊಳ್ತೀವಿ. ನಮ್ಮೆಲ್ಲ ಕೆಲವೊಂದು ಡೌಟ್ಸ್ಗಳಿಗೆ ಉತ್ತರ ಸಿಗುತ್ತೆ, ಕಲರ್ಫುಲ್ ಆಗಿರುತ್ತೆ. ಹಾಗಾಗಿ ಸೈನ್ಸ್ ಈಸ್ ಎ ವೇ ಆಫ್ ಥಿಂಕಿಂಗ್, ಅಬ್ಸರ್ವಿಂಗ್ ಆ್ಯಂಡ್ ಡೂಯಿಂಗ್ ಥಿಂಗ್ಸ್ ಟು ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ವಿ ಲೀವ್ ಇನ್ ಆ್ಯಂಡ್ ಅನ್ಕವರ್ ದ ಸೀಕ್ರೆಟ್ ಆಫ್ ದ ಯೂನಿವರ್ಸ್. ಸೈನ್ಸ್ ಅನ್ನೋದೇನು? ಈಸ್ ಎ ವೇ ಆಫ್ ಥಿಂಕಿಂಗ್. ಅಂದರೆ ನಮ್ಮ ಆಲೋಚನೆಗಳು. ಸೈನ್ಸ್ ಅಂದ್ರೇ ಅದು ಯಾಕೆ ಹಾಗಾಗುತ್ತೆ, ಇದು ಏನಕ್ಕೆ ಈ ಕಲರ್ ಬಂದಿದೆ, ಏನಕ್ಕೆ ಎಲೆಗಳ ಹಸಿರಾಗೇ ಇದೆ, ಅವು ಯಾಕೆ ಚಲಿಸೋಲ್ಲ, ಈ ರೀತಿ ಹೊಸ ಹೊಸ ಆಲೋಚನೆಗಳನ್ನು ಹುಟ್ಟಿಸುತ್ತಲ್ಲ, ಅದೇ ವಿಜ್ಞಾನ. ಅಬ್ಸರ್ವಿಂಗ್, ನಾವೇನು ಮಾಡ್ತೀವಿ? ವೀಕ್ಷಿಸ್ತೀವಿ, ಗಮನವಿಟ್ಟು ವೀಕ್ಷಿಸ್ತೀವಿ ವಿಜ್ಞಾನದಲ್ಲಿ. ಆ್ಯಂಡ್ ಡೂಯಿಂಗ್ ಥಿಂಗ್ಸ್ ಟು ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ವಿ ಲೀವ್ ಇನ್ ಆ್ಯಂಡ್ ಟು ಅನ್ಕವರ್ ದ ಸೀಕ್ರೆಟ್ ಆಫ್ ದ ಯೂನಿವರ್ಸ್. ಈ ಪ್ರಕೃತಿಯಲ್ಲಿ, ಈ ಭೂಮಿಯಲ್ಲಿ, ಈ ಒಂದು ಭೂಮಿಯಲ್ಲಿ, ಒಂದು ಯೂನಿವರ್ಸಲ್ಲಿ ಇರ್ತಕ್ಕಂತಹ ಎಲ್ಲದರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ, ಈ ಪ್ರಪಂಚದಲ್ಲಿ ಇರ್ತಕ್ಕಂತಹ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂತಹ ಎಷ್ಟೋ ಒಂದು ಸೀಕ್ರೆಟ್ಸ್ಗಳು, ಕೆಲವೊಂದು ಗೌಪ್ಯತೆಗಳ ಬಗ್ಗೆ ಈ ವಿಜ್ಞಾನದ ಮೂಲಕ ನಾವು ಉತ್ತರವನ್ನು ತಿಳ್ಕೊಳ್ಳೋದಕ್ಕೆ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಥಿಂಕ್ ಆಫ್ ಇಟ್ ಆ್ಯಸ್ ಎ ಬಿಗ್ ಅಡ್ವೆಂಚರ್ ವಿ ಹ್ಯಾಸ್ ಕ್ವಶನ್ಸ್. ಯಾವುದೇ ಒಂದು ಅಡ್ವೆಂಚರ್, ಆವಿಷ್ಕಾರ ಉಂಟಾಗೋದು ವಿ ಹ್ಯಾಸ್ ಕ್ವಶನ್ಸ್ ಅಂತ. ನಾವು ಪ್ರಶ್ನೆಗಳನ್ನು ಕೇಳಿದಾಗ ಮಾತ್ರ ನಮ್ಮಲ್ಲಿ ಏನಾಗುತ್ತೆ, ನಮ್ಮಲ್ಲಿರ್ತಕ್ಕಂತಹ ಜ್ಞಾನ ಹೊರ ಬಂದು ಅದರಿಂದ ಒಂದು ಹೊಸದಾದ ಆವಿಷ್ಕಾರ ಉಂಟಾಗುತ್ತೆ. ಯಾವುದೇ ಒಂದು ವಿಷಯವನ್ನಾಗಲಿ ನಾವು ಪ್ರಶ್ನಿಸಿದಾಗ ಮಾತ್ರ ಅದರ ಬಗ್ಗೆ ನಾವು ವಿಷಯವನ್ನು ತಿಳ್ಕೊಳ್ಳೋದಕ್ಕೆ, ಒಂದು ಹೊಸದನ್ನು ಹುಟ್ಟು ಹಾಕೋದಕ್ಕೆ ಕಾರಣ ಆಗೋದು. ನಾವು ಯಾವುದ್ರ ಬಗ್ಗೆನೂ ಪ್ರಶ್ನೆನೇ ಮಾಡೋಕ್ಕೆ ಹೋಗಲಿಲ್ಲ ಅಂದರೆ ಅದರಲ್ಲಿ ಹೊಸ ಆವಿಷ್ಕಾರಗಳು ಹುಟ್ಟೋದಿಲ್ಲ. ಈಗ ಒಬ್ಬ ಐನ್ಸ್ಟೈನೇ ಇರ್ಬೋದು, ಅವನು ಏನು ಮಾಡ್ದ, ಯಾವುದೇ ಒಂದು ವಸ್ತು ಮೇಲಕ್ಕೆ ಎಸೆದಾಗ ಅದು ಕೆಳಕ್ಕೆ ಯಾಕೆ ಬರುತ್ತೆ ಅಂತ ಅವನ ಮನಸ್ಸಿನಲ್ಲಿ ಪ್ರಶ್ನೆ ಬಂತು. ಈಗ ನಾವು ಒಂದು ಬಾಲ್ ಅಥವಾ ಒಂದು ಮರದಲ್ಲಿರ್ತಕ್ಕಂಥ ಹಣ್ಣು ಕೆಳಕ್ಕೆ ಯಾಕೆ ಬೀಳುತ್ತೆ, ಮೇಲೆ ಯಾಕೆ ಹೋಗಲ್ಲ ಅನ್ನೋ ಒಂದು ಪ್ರಶ್ನೆ ಇದೆಯಲ್ಲ, ಅದು ಅವನ ಮನಸ್ಸಿಗೆ ಬಂತು. ಎಲ್ಲರೂ ನಾವೆಲ್ಲ ಮರದಲ್ಲಿ ಹಣ್ಣಿರುತ್ತೆ, ಕಲ್ಲು ಹೊಡೆದ್ರೆ ಅದು ಕೆಳಗೆ ಬೀಳುತ್ತೆ, ಎತ್ಕೊಂಡು ತಿನ್ನೋದು ಅಂತ ಆರಾಮಾಗಿರ್ತೀವಿ. ಆದರೆ ಆ ಒಬ್ಬ ವಿಜ್ಞಾನಿ ಏನು ಮಾಡ್ದ, ಯಾಕೆ ಅದು ಕೆಳಗೆ ಬರಬೇಕು, ಕೆಳಗೆ ಯಾಕೆ ಬೀಳುತ್ತೆ, ಮೇಲೆ ಹೋದಂಥ ವಸ್ತು ಕೆಳಗೆ ಯಾಕೆ ಬರುತ್ತೆ, ಅವನ ಆ ಪ್ರಶ್ನೆ ಉಟ್ಕೊಂಡಿದ್ದಕ್ಕೆ ಏನಾಯಿತು, ಅದರ ಮೂಲಕ ನಮಗೆ ಗೊತ್ತಾಗಿದೆ ಭೂಮಿಗೆ ಅಯಸ್ಕಾಂತೀಯ ಗುಣ ಇದೆ, ಅದೇ ಗ್ರಾವಿಟಿ, ಗುರುತ್ವಾಕರ್ಷಣಾ ಬಲ ಇದೆ. ಹಾಗಾಗಿ ಪ್ರತಿಯೊಂದು ವಸ್ತು ಮೇಲೆ ಎಸೆದ್ರೆ ಅದು ಕೆಳಗೆ ಬರುತ್ತೆ ಅನ್ನೋ ಉತ್ತರ ಸಿಕ್ತು ಅಲ್ವಾ. ದಟ್ ಈಸ್ ದ ಒನ್ ಆಫ್ ದಿ ಅಡ್ವೆಂಚರ್, ಆವಿಷ್ಕಾರ. ಎಕ್ಸ್ಪ್ಲೋರ್ ದ ವರ್ಲ್ಡ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ಥಿಂಗ್ಸ್ ವರ್ಕ್. ಯಾವುದೇ ಒಂದು ವಿಚಾರಗಳ ಬಗ್ಗೆ ನಾವು ಪ್ರಶ್ನೆಯನ್ನು ಮಾಡಿದಾಗ, ಈ ಪ್ರಪಂಚದಲ್ಲಿ ಅವುಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಹೊಸದೊಂದು ಕೆಲಸ ಹುಟ್ಟಿಕೊಳ್ಳುತ್ತೆ. ಫಾರ್ ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಟು ಹ್ಯಾವ್ ಕ್ಯೂರಿಯಾಸಿಟಿ. ಅದರಲ್ಲಿ ಪ್ರಮುಖವಾದದ್ದೇ ಕುತೂಹಲ. ಅಂದರೆ ಪ್ರತಿಯೊಬ್ಬ ನಿಮಗೆಲ್ಲರಿಗೂ ಯಾವುದೇ ಒಂದು ವಿಚಾರಗಳ ಬಗ್ಗೆ ಕುತೂಹಲ ಇರಬೇಕು, ಕ್ಯೂರಿಯಾಸಿಟಿ ಇರಬೇಕು. ಅದು ಯಾಕೆ ಹಾಗಾಗುತ್ತೆ, ಅದು ಏನಕ್ಕೆ ಈ ರೀತಿ ಆಯಿತು, ಯಾಕೆ ಅದನ್ನು ಆ ರೀತಿ ಮಾಡಬೇಕು, ಈ ರೀತಿಯಾದ ಕೆಲವೊಂದು ಕುತೂಹಲಗಳಿದೆಯಲ್ಲ, ಆ ಕುತೂಹಲಗಳು ಉಂಟಾದಾಗ ಮಾತ್ರ ಪ್ರತಿಯೊಬ್ಬರಲ್ಲೂ ಒಂದು ಹೊಸ ಕೆಲಸ ಶುರುವಾಗುತ್ತೆ. ವಿಚ್ ಈಸ್ ವೇರ್ ದ ಟೈಟಲ್ ಆಫ್ ದಿಸ್ ಬುಕ್ ಕಮ್ಸ್ ಫ್ರಮ್. ನಾವು ಈ ಕುತೂಹಲ ಎಂಬ ಒಂದು ಹೆಸರಿನೊಂದಿಗೆ ಏನು ಮಾಡಿದ್ದೀವಿ, ನಿಮ್ಮ ಎಲ್ಲರಿಗೂ 6th ಸ್ಟ್ಯಾಂಡರ್ಡ್ ಎಲ್ಲ ಈ ಒಂದು ಟೆಕ್ಸ್ಟ್ ಬುಕ್ಗೆ ನಾವು ಕ್ಯೂರಿಯಾಸಿಟಿ, ಕುತೂಹಲ ಎಂಬ ಟೈಟಲನ್ನು, ಶೀರ್ಷಿಕೆಯನ್ನು ಇಟ್ಟಿರುವಂತಕ್ಕಂಥದ್ದು. ಅಂದರೆ ನಿಮ್ಮೆಲ್ಲರಲ್ಲೂ, ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲೂ, ಸ್ಟೂಡೆಂಟ್ಸಲ್ಲೂ ಕುತೂಹಲ ಹೆಚ್ಚಾಗಬೇಕು, ನೀವು ಪ್ರಶ್ನಿಸಬೇಕು, ಅದ್ರ ಬಗ್ಗೆ ಹೆಚ್ಚೆಚ್ಚು ತಿಳ್ಕೊಳ್ಳೋದಕ್ಕೆ, ನೀವು ಆವಿಷ್ಕಾರಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಹಾಗಾಗಿ ಆ ಟೈಟಲನ್ನೇ ನಾವು ಕುತೂಹಲ, ಕ್ಯೂರಿಯಾಸಿಟಿ ಅಂತೇಳಿ ಇಟ್ಟಿರೋದು. ವೆದರ್ ಇಟ್ ಈಸ್ ಸ್ಟಡಿಂಗ್ ಟೈನಿ ಗ್ರೈನ್ಸ್ ಆಫ್ ಸ್ಯಾಂಡ್ ಆರ್ ಮ್ಯಾಸಿವ್ ಮೌಂಟೈನ್ಸ್, a leaf of grass or a vast forest, there is always something new and exciting to discover. ಅದರಲ್ಲಿ ವೆದರ್ ಇಟ್ ಈಸ್ ಸ್ಟಡಿಂಗ್ ಟೈನಿ ಗ್ರೈನ್ಸ್, ನೀವು ಯಾವುದ್ರ ಬಗ್ಗೆ ಆದರೂ ಸ್ಟಡಿ ಮಾಡಿ, ಅಧ್ಯಯನ ಮಾಡಿ. ಅದು ಒಂದು ಟೈನಿ, ಸಣ್ಣ ಸಣ್ಣ ಕಾಳುಗಳ ಬಗ್ಗೆ ಇರ್ಬೋದು. ಅಂದರೆ ಗ್ರೈನ್ಸ್ ಆಫ್ ಸ್ಯಾಂಡ್ ಅಂದರೆ ಮರಳು,
ಕಲ್ಲಿನ ಚೂರುಗಳು, ಮಣ್ಣು, ಗ್ರೈನ್ಸ್ ಆಫ್ ಸ್ಯಾಂಡ್, ಮರಳಿನ ಸಣ್ಣ ಸಣ್ಣ ಕಣಗಳು, ಆರ್ ಮ್ಯಾಸಿವ್ ಮೌಂಟೈನ್ಸ್, ದೊಡ್ಡ ದೊಡ್ಡ ಪರ್ವತಗಳಿರ್ಬೋದು, ಶಿಖರಗಳಿರ್ಬೋದು, ಲೀಫ್ ಆಫ್ ಗ್ರಾಸ್, ಎಲೆಗಳು, ಹುಲ್ಲಿನ ಗಿಡದ ಎಲೆಗಳು, ಲೀಫ್ ಬಗ್ಗೆ ಇರ್ಬೋದು, ವ್ಯಾಸ್ಟ್ ಫಾರೆಸ್ಟ್, ಒಂದು ಅರಣ್ಯ, ಕಾಡಿನ ಬಗ್ಗೆ ಇರ್ಬೋದು. ದೇರ್ ಈಸ್ ಆಲ್ವೇಸ್ ಸಮಥಿಂಗ್ ಇನ್ ನ್ಯೂ ಆ್ಯಂಡ್ ಎಕ್ಸೈಟಿಂಗ್ ಡಿಸ್ಕವರ್. ಯಾವುದರ ಬಗ್ಗೆ ನೀವು ಅಧ್ಯಯನ ಮಾಡೋಕ್ಕೋದ್ರೂ ಅಲ್ಲಿ ಹೊಸದಾದಂತಹ ಒಂದು ಆವಿಷ್ಕಾರಗಳು ಇದ್ದೇ ಇರುತ್ತೆ. ಹ್ಯಾವ್ ಯು ಎವರ್ ಲುಕ್ಡ್ ಅಪ್ ಅಟ್ ದ ನೈಟ್ ಸ್ಕೈ ಆ್ಯಂಡ್ ವಂಡರ್ಡ್ ವೈ ದ ಸ್ಟಾರ್ ಶೈನ್? ಅದೇ ರೀತಿ ನೀವು ಎಂದಾದರೂ ರಾತ್ರಿ ವೇಳೆಯಲ್ಲಿ ಆಕಾಶವನ್ನು ನೋಡಿರ್ತೀರ. ಅಲ್ಲಿ ಸ್ಟಾರ್ಸ್ ಇರುತ್ತೆ ಅಲ್ವಾ, ಮೂನ್ಸು ಇರುತ್ತೆ, ಸ್ಟಾರ್ಸ್ ಇರುತ್ತೆ. ಆ ಸ್ಟಾರ್ಸು, ವೈ ದ ಸ್ಟಾರ್ಸ್ ಶೈನ್, ನಕ್ಷತ್ರಗಳು ಯಾಕೆ ಮಿನುಗುತ್ತಿರುತ್ತೆ, ಹೊಳೆಯುತ್ತಿರುತ್ತೆ. ನಕ್ಷತ್ರಗಳು ಯಾಕೆ ಹೊಳೆಯುತ್ತೆ, ಯಾಕೆ ಅವು ಶೈನಿ ಆಗಿರಬೇಕು ಅಲ್ವಾ, ಯಾಕೆ ಹೊಳಿಬೇಕು. ಆರ್ ವಾಚಡ್ ಎ ಫ್ಲವರ್ ಬ್ಲೂಮ್, ಅದೇ ರೀತಿ ಹೂವುಗಳು ಅರಳಿರುತ್ತೆ, ಹೂವುಗಳನ್ನ ನೋಡಿರ್ತೀರಲ್ವಾ, ಅದು ಬ್ಲೂಮ್ ಅರಳಿರುತ್ತೆ, ಯಾಕೆ. ಆ್ಯಂಡ್ ವಂಡರ್ ಹೌ ಇಟ್ಸ್ ನೋಸ್ ವೆನ್ ಟು ಓಪನ್, ಹೂವುಗಳು ಹರಳಿರುತ್ತಲ್ಲ ಅದು ಯಾಕೆ ಆ ಟೈಮಲ್ಲಿ ಓಪನ್ ಆಗುತ್ತೆ ಅಂತ ಪ್ರಶ್ನೆ ಮಾಡಿದ್ದೀರಾ. These are just a few of the many mysteries that science helps us unravel. ಇವು ಕೆಲವೊಂದು ಉದಾಹರಣೆಗಳು. ನಕ್ಷತ್ರಗಳು ಹೇಗೆ ಹೊಳೆಯುತ್ತೆ, ಹೂವುಗಳು ಹೇಗೆ ಅರಳುತ್ತೆ, ಈ ರೀತಿಯಾದ ಸಣ್ಣ ಸಣ್ಣ ವಿಚಾರಗಳೇ ನಮ್ಮ ವಿಜ್ಞಾನದಲ್ಲಿರ್ತಕ್ಕಂತಹ ವಿಸ್ಮಯಗಳು, ಮಿಸ್ಟ್ರೀಸ್ ಅಂತ ಕರಿತೀವಿ. ಅದು ಯಾರಿಗೂ ಗೊತ್ತಿಲ್ಲ. ಫ್ಲವರ್ಸ್ ಎಷ್ಟು ಚೆನ್ನಾಗಿ ಅರಳುತ್ತೆ, ಮೊಗ್ಗಾಗುತ್ತೆ, ಹೂವಾಗುತ್ತೆ, ಕಾಯಾಗುತ್ತೆ, ಹಣ್ಣಾಗುತ್ತೆ. ಇಸ್ ಎ ಮಿಸ್ಟ್ರೀಸ್, ವಿಸ್ಮಯ. ಮನುಷ್ಯ ಮಾಡೋದಕ್ಕೆ ಸಾಧ್ಯನಾ? ಒಂದು ಗಿಡವನ್ನು ನೆಡ್ಬೋದಷ್ಟೇ, ಅದರಲ್ಲಿ ಹೂ ಬರ್ಸೋಕ್ಕಾಗುತ್ತೆ, ಸೃಷ್ಟಿಸೋಕ್ಕಾಗುತ್ತಾ, ಕಾಯಿ ಬರ್ಸೋಕ್ಕಾಗುತ್ತಾ, ಬಣ್ಣ ಬಣ್ಣದ ವಾಸನೆ ಇರತಕ್ಕಂಥ ಹೂವುಗಳು ಅರಳುತ್ತೆ, ಹಣ್ಣುಗಳು, ರುಚಿ ರುಚಿಯಾದ ಹಣ್ಣುಗಳು, ಇದೆಲ್ಲವೂ ವಿಜ್ಞಾನದ ವಿಸ್ಮಯವೇ, ಮಿಸ್ಟ್ರೀಸ್ ಅಂತಲೇ ಹೇಳಬೇಕು. ಇಸ್ ಎ ಮೆನಿ ಮಿಸ್ಟ್ರೀಸ್. ಈ ರೀತಿಯಾದ ಎಷ್ಟೋ ನಮ್ಮ ಪ್ರಕೃತಿಯಲ್ಲಿ, ಈ ಯೂನಿವರ್ಸಲ್ಲಿ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಎಷ್ಟೋ ಈ ರೀತಿಯ ವಿಸ್ಮಯಗಳನ್ನು ತಿಳ್ಕೊಳ್ಳೋದಕ್ಕೆ ಈ ಒಂದು ವಿಜ್ಞಾನ, ದಿ ಮೆನಿ ಮಿಸ್ಟ್ರೀಸ್ ದಟ್ ಸೈನ್ಸ್ ಹೆಲ್ಪ್ಸ್ ಅಸ್ ಟು ಅನ್ರಿವೀಲ್, ಈ ರೀತಿಯಾದ ವಿಸ್ಮಯಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ನಮ್ಮ ವಿಜ್ಞಾನ ಸಹಾಯ ಮಾಡುತ್ತೆ. ದ ಮೋಸ್ಟ್ ವಂಡರ್ಫುಲ್ ಥಿಂಗ್ ಅಬೌಟ್ ಸೈನ್ಸ್ ಈಸ್ ದಟ್ ಇಟ್ ಈಸ್ ಎವ್ರಿವೇರ್. ದ ಮೋಸ್ಟ್ ವಂಡರ್ಫುಲ್ ಥಿಂಗ್, ವಿಜ್ಞಾನದಲ್ಲಿ ಮತ್ತೊಂದು ಅದ್ಭುತ ಅಂದ್ರೇನು, ಸೈನ್ಸ್ ಅಂದರೆ ವಿಜ್ಞಾನ ಅನ್ನೋದು ಎಲ್ಲ ಕಡೆ ಇದೆ. ಅದು ಒಂದು ಕಡೆ ಮಾತ್ರ, ಬರೀ ಲ್ಯಾಬಲ್ಲಿ ಮಾತ್ರ ವಿಜ್ಞಾನ ಇಲ್ಲ, ಕ್ಲಾಸ್ ರೂಮಲ್ಲಿ ಮಾತ್ರ ವಿಜ್ಞಾನ ಇಲ್ಲ. ಅರ್ಥ ಆಗ್ತಿದೆಯಾ? ನಾವು ಮಾರ್ನಿಂಗ್ ಎದ್ದಾಗಲಿಂದ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದನೇ ಸೈನ್ಸ್ ಇದೆ. ಈಗ ನಿಮ್ಮ ತಾಯಿ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸಿ ನೀರು ಹಾಕಿ ರಂಗೋಲಿಯನ್ನು ಬಿಡ್ತಾರೆ, ಅಲ್ಲೂ ಸೈನ್ಸ್ ಇದೆ. ಇದು ಸೈಂಟಿಫಿಕ್ ರೀಸನ್ ಇದೆ ಯಾಕೆ ರಂಗೋಲಿ ಬಿಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಯಾಕೆ ಸ್ವಚ್ಛ ಮಾಡ್ತಾರೆ, ಇಸ್ ಹೈಜೆನಿಕ್, ಅಲ್ಲಿ ಸೈನ್ಸ್ ಇದೆ. ಮನೆಯ ಬಾಗಿಲು ಹಾಗೆ ಅಡುಗೆ ಮಾಡೋದು, ಅಲ್ಲೂ ಸೈನ್ಸ್ ಇದೆ ಅಲ್ವಾ. ಈಸ್ ಎ ಕೆಮಿಸ್ಟ್ರಿ, ನಿಮ್ಮ ಕಿಚನಲ್ಲಿ ಅಡುಗೆ ಮಾಡ್ತಾರಲ್ಲ ನಿಮ್ಮಮ್ಮ, ಈಸ್ ಎ ಕೆಮಿಸ್ಟ್ರಿ, ಅದೇ ಒಂದು ರಸಾಯನಶಾಸ್ತ್ರ, ರಸಪಾಕ ಅಲ್ವಾ. ಇನ್ನು ನಮ್ಮ ಒಳಗಡೆ ಇರ್ತಕ್ಕಂಥ ಫುಡ್ಡು ಡೈಜೆಷನ್ನು, ಅಲ್ಲೂ ನಾವು ತಿಂತಕ್ಕಂಥ ಆಹಾರ, ನಮ್ಮ ವಾಕಿಂಗು, ನಮ್ಮ ವರ್ಕಿಂಗು, ಅಲ್ಲೂ ಸೈನ್ಸ್ ಇದೆ. ನಮ್ಮ ಹೋಲ್ ಲೈಫಲ್ಲಿ ಎಲ್ಲ ಕಡೆ ವಿಜ್ಞಾನ ಅನ್ನೋದು ಇದೆ. ಫ್ರಮ್ ದ ಡೆಪ್ತ್ ಆಫ್ ದ ಓಷನ್ ಟು ದ vastness of outer space, from what is cooking in the kitchen. ವಿಜ್ಞಾನ ಎಂಬುದು ಫ್ರಮ್ ದ ಡೆಪ್ತ್ ಆಫ್ ದ ಓಷನ್, ಸಾಗರದ ತಳಭಾಗದಲ್ಲೂ ಇದೆ. ವ್ಯಾಸ್ಟ್ ಆಫ್ ದ ಔಟರ್ ಸ್ಪೇಸ್, ಹೊರಭಾಗದಲ್ಲೂ ಇದೆ. ಸಾಗರದ ಆಚೆಗೆ, ಸಾಗರದ ತಳಭಾಗದಲ್ಲಿ ಇಲ್ಲಿ ನೋಡಿ ಡೆಸರ್ಟ್, ಇದು ನೋಡಿ ಮೌಂಟೈನ್ ರೀಜನ್, ಪರ್ವತ ಪ್ರದೇಶ. ನೋಡಿ ಡೆಸರ್ಟ್, ಮರಳುಗಾಡು, ಎ ಕೋಸ್ಟ್, ಕಡಲ ತೀರ. ಇದು ನೋಡಿ ಆನ್ ಅಂಡರ್ ವಾಟರ್ ವ್ಯೂ ಆಫ್ ಆನ್ ಓಷನ್, ಸಾಗರದ ತಳಭಾಗದ ಒಂದು ಪ್ರಪಂಚ. ಗ್ಯಾಲಕ್ಸಿ, ಆಕಾಶಕಾಯದಲ್ಲಿ ಗ್ಯಾಲಕ್ಸಿಯೂ ಒಂದು. ಇದೆಲ್ಲವೂ ಫ್ರಮ್ ವಾಟ್ ಈಸ್ ಕುಕಿಂಗ್ ಇನ್ ದ ಕಿಚನ್, ನಮ್ಮ ಅಡಿಗೆ ಮನೆಯಲ್ಲಿ ನಡೀತಕ್ಕಂತಹ ಅಡಿಗೆ. ವಾಟ್ ಈಸ್ ಹ್ಯಾಪನಿಂಗ್ ಆನ್ ದ ಪ್ಲೇ ಗ್ರೌಂಡ್, ಮೈದಾನದಲ್ಲಿ ನಡೀತಕ್ಕಂಥ ಚಟುವಟಿಕೆಗಳು. ಒಬ್ಬರು ಫುಟ್ಬಾಲ್ ಆಡ್ತಿರ್ತಾರೆ, ಒಬ್ಬರು ಕ್ರಿಕೆಟ್ ಆಡ್ತಿರ್ತಾರೆ, ಒಬ್ಬರು ಶಟಲ್ ಆಡ್ತಿರ್ತಾರೆ. ಈಸ್ ಎ ಒನ್ ಆಫ್ ದಿ ಸೈನ್ಸ್ ಆ್ಯಕ್ಟಿವಿಟೀಸ್ ನಡೀತಿರುತ್ತೆ. ಸಮ್ ಆಫ್ ದ ಮೋಸ್ಟ್ ಗ್ರೌಂಡ್ ಬ್ರೇಕಿಂಗ್ ಡಿಸ್ಕವರೀಸ್ ಹ್ಯಾವ್ ಆಫ್ಟನ್ ಕಮ್ ಫ್ರಮ್ ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸ್. ಇದಲ್ಲದೆ ನಮ್ಮ ಸುತ್ತಮುತ್ತ ನಾವು ಅಂದುಕೊಳ್ಳದೆ ಎಷ್ಟೋ ವಿಷಯಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ
ಕೆಲವೊಂದು ಸ್ಥಳಗಳಲ್ಲಿ ನಡೀತಿರುತ್ತೆ. ಇದೆಲ್ಲವೂ ಸಹ ಏನು ಸೈನ್ಸ್, ಇದೆಲ್ಲವೂ ವಿಜ್ಞಾನವೇ. ಗೊತ್ತಾಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಸೈನ್ಸ್ ಇದರ ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಟೆಕ್ಸ್ಟ್ ಬುಕ್ನ ಇಟ್ಕೊಂಡು 2-3 ಟೈಮ್ ಆಡಿಯೋನ ಕೇಳಿಸ್ಕೊಳ್ಳಿ. ಆ್ಯಂಡ್ ಹೋಮ್ವರ್ಕ್ ಕ್ವಶನ್ಸ್ನ ಕೊಡ್ತೀನಿ ಪ್ರತಿ ಕ್ಲಾಸಲ್ಲೂ, ಅದಕ್ಕೆ ನೀವೇ ಆ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಈ ಲೆಸನ್ ಲಾಸ್ಟಲ್ಲಿ ಎಕ್ಸಸೈಸ್ ಕ್ವಶನ್ ಅನಾಲಿಸಿಸ್ನ ನಾನು ಸಾಲ್ವ್ ಮಾಡಿಸ್ತೀನಿ. ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಫಸ್ಟ್, ವಾಟ್ ಈಸ್ ಸೈನ್ಸ್? ಇಲ್ಲಿರೋದೇ ಬರಿಬೇಕು ಅಂತಿಲ್ಲ, ನಿಮಗೇನು ಅನಿಸುತ್ತೆ ಅದನ್ನು ಬರಿಬೋದು. ಅಂದರೆ ಸೈನ್ಸ್ ಅಂದರೆ ಸಿಂಪಲ್ಲಾಗಿ ಸೈನ್ಸ್ ಈಸ್ ಎ ಸ್ಟಡಿ ಆಫ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ ಇನ್ ದ ವರ್ಲ್ಡ್ ಅಂತ ಹೇಳಿ. ಈ ಪ್ರಪಂಚದಲ್ಲಿರ್ತಕ್ಕಂಥ ಜೀವಿಗಳು ಮತ್ತು ನಿರ್ಜೀವಿಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ಸೈನ್ಸ್ ಅಂತೀವಿ. ಅದರಲ್ಲೆಲ್ಲ ಬರುತ್ತೆ ಅಲ್ವಾ. ಲಿವಿಂಗ್ ಆರ್ಗ್ಯಾನಿಸಮ್ ಅಂದರೆ ಪ್ಲ್ಯಾಂಟ್ ಬಗ್ಗೆ, ಆನಿಮಲ್ಸ್ ಬಗ್ಗೆ ಎಲ್ಲ ಬಗ್ಗೆ. ನಾನ್ ಲಿವಿಂಗ್ ಅಂದರೆ ವಾಟರ್ ಇದೆ, ಜೀವ ಇಲ್ಲ ಅದಕ್ಕೆ. ವಾಟರ್, ಹೇರ್, ಮೌಂಟೈನ್ಸ್, ಸ್ಟೋನು, ಮಿನರಲ್ಸ್, ಮೆಟಲ್ಸ್, ಇದೆಲ್ಲ ನಾನ್ ಲಿವಿಂಗ್ ಥಿಂಗ್ಸ್. ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತೀವಿ ಅಲ್ವಾ. ಟೋಟಲಿ ನಾವು ಸ್ಟಡಿ ಆಫ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಅಂತಲೂ ಹೇಳ್ಬೋದು, ಅಥವಾ ಇಲ್ಲಿರೋ ಡೆಫಿನೇಷನ್ಸು ಬರೀಬೋದು. ನಿಮಗೇನು ಅನಿಸುತ್ತೆ ವಿಜ್ಞಾನ ಅಂದರೆ ಏನು ಅನ್ನೋದನ್ನು ಬರೀರಿ. ವಾಟ್ ಈಸ್ ಸೈನ್ಸ್? Write the title of this book. Write the title of 6th science textbook. ಏನು ಟೈಟಲ್ ಇಟ್ಟಿದ್ದಾರೆ? ಇಲ್ಲೇ ಇದೆ, ಕ್ಯೂರಿಯಾಸಿಟಿ ಅದು. Write a short note on where is science in the world. ಇದಿದೆ ಸೈನ್ಸ್ ಅನ್ನೋದು ಎಲ್ಲಿದೆ, ಶಾರ್ಟ್ ನೋಟಲ್ಲಿ ಬರೀರಿ ಇಲ್ಲಿದೆ ಅನ್ನೋದನ್ನು. ಸೈನ್ಸ್ ಬಗ್ಗೆ ಒಂದು ಶಾರ್ಟ್ ನೋಟಲ್ಲಿ ಬರೀರಿ. ಇದಿಷ್ಟು ಇವತ್ತಿನ ಕ್ವಶನ್ಸು. ಇಷ್ಟಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು. ಆದಷ್ಟು ಎಲ್ಲ ಫ್ರೆಂಡ್ಸ್ಗಳು, ಅವರು ಕನ್ನಡ ಮೀಡಿಯಮ್ ಇರಲಿ ಇಂಗ್ಲೀಷ್ ಮೀಡಿಯಮ್ ಇರಲಿ, ಅವ್ರಿಗೂ ಶೇರ್ ಮಾಡಿ, ಅವರು ಈಸಿಯಾಗಿ ಅರ್ಥ ಮಾಡ್ಕೊಂಡು ಕಲ್ತ್ಕೊಳ್ಳಿ. ಓಕೆನಾ? ಓಕೆ, ಥ್ಯಾಂಕ್ ಯು.